ನಟ ಶಿವರಾಜ್ ಕುಮಾರ್ ಅವರ ಮನೆಗೆ ಸುದೀಪ್ ಭೇಟಿ ಕೊಟ್ಟಿದ್ದಾರೆ. ಹ್ಯಾಟ್ರಿಕ್ ಹೀರೋ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಕಿಚ್ಚ ಸುದೀಪ್. ಕರುನಾಡ ಚಕ್ರವರ್ತಿ ಹಾಗೂ ಅಭಿನಯ ಚಕ್ರವರ್ತಿ ಮುಖಾಮುಖಿ ಆಗಿದ್ದಾರೆ. ನಟ ಶಿವರಾಜ್ ಕುಮಾರ್ ಅವರ ಮನೆಗೆ ಕಿಚ್ಚ ಸುದೀಪ್ ಅವರು ಭೇಟಿ ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ನಟ ಕಿಚ್ಚ ಸುದೀಪ್ ಅವರು. ದೊಡ್ಡ ಮನೆಯಲ್ಲಿ ಶಿವಣ್ಣನ ಭೇಟಿ ಮಾಡಿದ್ದಾರೆ ಕಿಚ್ಚ. ಅಮೆರಿಕಕ್ಕೆ ತೆರಳುತ್ತಾರೆ ನಟ ಶಿವರಾಜ್ ಕುಮಾರ್ ಅವರು. ಹಾಗಾಗಿ ಸುದೀಪ್ ಸೇರಿದಂತೆ ಅನೇಕರು ಕೂಡ ಶಿವರಾಜ್ ಕುಮಾರ್ ಅವರ ಮನೆಗೆ ಬಂದು ಹೋಗಿ ಅವರನ್ನ ವಿಚಾರಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಶಿವಣ್ಣನ ಮನೆಗೆ ಕಿಚ್ಚ ಸುದೀಪ್ ಅವರು ಕೂಡ ಬಂದಿದ್ದಾರೆ. ಅಮೆರಿಕಾದಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಂತ ನಟ ಶಿವಣ್ಣ ಅಮೆರಿಕಾದತ್ತ ತೆರಳ್ತಾ ಇದ್ದಾರೆ. ಹೀಗಾಗಿ ಅವರ ಮನೆಗೆ ಕಿಚ್ಚ ಸುದೀಪ್ ಅವರು ಭೇಟಿ ಕೊಟ್ಟರು. ಅನೇಕ ಗಣ್ಯರು ಕೂಡ ಭೇಟಿ ಕೊಟ್ಟು ಶಿವರಾಜ್ ಕುಮಾರ್ ಅವರನ್ನ ಮಾತನಾಡಿಸಿ ಬೇಗ ಗುಣಮುಖರಾಗಿ ಬನ್ನಿ ಅಂತ ಹಾರೈಸಿದ್ದಾರೆ. ಕಿಚ್ಚ ಸುದೀಪ್ ಅವರು ಕೂಡ ಶಿವಣ್ಣ ಅವರನ್ನ ಭೇಟಿಯಾಗಿ ಬೇಗ ಗುಣಮುಖರಾಗಿ ಬನ್ನಿ ಅಂತ ಹಾರೈಸಿದ್ದಾರೆ. ಇನ್ನು BC ಪಾಟೀಲ್, ಮಧು ಬಂಗಾರಪ್ಪ ಕೂಡ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕಿಚ್ಚ ಸುದೀಪ್ ಅವರು, ಮಧು ಬಂಗಾರಪ್ಪ, BC ಪಾಟೀಲ್ ಇವರೆಲ್ಲರೂ ಕೂಡ ಇವತ್ತು ಶಿವಣ್ಣ ಮನೆಗೆ ಭೇಟಿ ಕೊಟ್ಟರು. ದೊಡ್ಡ ಮನೆಯಲ್ಲಿ ಈ ಘಟಾನುಘಟಿ ಹೀರೋಗಳು ಹಾಗೂ ರಾಜಕೀಯ ಗಣ್ಯ ವ್ಯಕ್ತಿಗಳು ಕೂಡ ಮುಖಾಮುಖಿ ಆದರು. ಶಿವಣ್ಣ ಅಮೆರಿಕಾಗೆ ತೆರಳ್ತಾ ಇದ್ದಾರೆ. ಒಂದಷ್ಟು ಚಿಕಿತ್ಸೆ ಇದೆ ಅನ್ನುವಂಥ ಕಾರಣಕ್ಕೆ ಹಿಂದೆ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಎಲ್ರಿಗೂ ಹೇಗೆ ಆರೋಗ್ಯ ಸಮಸ್ಯೆ ಬರುತ್ತೋ ನನಗೂ ಕೂಡ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತಾ ಇದೆ, ಹೀಗಾಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಂತ ಅಮೆರಿಕಾಗೆ ಹೋಗ್ತೀನಿ ಅಂತ ಹೇಳಿದ್ರು. ಅಮೆರಿಕಾದ ಫ್ಲೋರಿಡಾದಲ್ಲಿರುವಂಥ ಮಿಯಾಮಿಗೆ ಹೋಗಿ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅಂತ ಶಿವಣ್ಣ ಇವತ್ತು ಅಮೆರಿಕಾಗೆ ತೆರಳ್ತಾ ಇದ್ದಾರೆ. 24ನೇ ತಾರೀಕು ಅವರಿಗೆ ಟ್ರೀಟ್ಮೆಂಟ್ ಅಂತ ಕೂಡ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಬನ್ನಿ ಅಂತ ಗಣ್ಯ ವ್ಯಕ್ತಿಗಳು ಅವರನ್ನು ಭೇಟಿಯಾಗಿ ಮಾತನಾಡಿಸಿದ್ದಾರೆ. ಅದರಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಇರ್ಬೋದು, ಅದೇ ರೀತಿಯಾಗಿ BC ಪಾಟೀಲ್ ಇರ್ಬೋದು, ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಅನೇಕರು ಬಂದು ಭೇಟಿ ಮಾಡಿಕೊಂಡು ಮಾತನಾಡಿಸ್ಕೊಂಡು ಹೋಗಿದ್ದಾರೆ. ಶಿವಣ್ಣ ಅವ್ರಿಗೂ ಇತ್ತೀಚೆಗೆ ಕೆಲವೊಂದು ದಿನಗಳಿಂದ ಒಂದಿಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇತ್ತು. ಹೀಗಾಗಿ ಅವರು ಚಿಕಿತ್ಸೆ ಪಡ್ಕೊಳ್ಳೇಬೇಕು ಅನ್ನುವಂಥ ಕಾರಣಕ್ಕೆ ಅಮೆರಿಕಾಗೆ ತೆರಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದಕ್ಕೆ ಅಂತ ಹೊರಟಿದ್ದಾರೆ. ಹೀಗಾಗಿ ಶಿವಣ್ಣ ಅವರಿಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಇರ್ಬೋದು, BC ಪಾಟೀಲ್, ಮಧು ಬಂಗಾರಪ್ಪ ಇವರೆಲ್ಲರೂ ಕೂಡ ಹಾರೈಸಿದ್ದಾರೆ ಬೇಗ ಗುಣಮುಖರಾಗಿ ವಾಪಸ್ ಬನ್ನಿ ಅಂತ. ಕಿಚ್ಚ ಸುದೀಪ್ ಅವರು ಶಿವಣ್ಣ ಅವರ ನಿವಾಸಕ್ಕೆ ತೆರಳಿ ಶಿವಣ್ಣ ಅವರನ್ನ ಭೇಟಿಯಾಗಿರುವಂಥ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಧೈರ್ಯ ತುಂಬ್ತಾ ಇದ್ದಾರೆ, ಏನೂ ಆಗೋದಿಲ್ಲ, ಚಿಕಿತ್ಸೆ ಪಡ್ಕೊಂಡು ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಬನ್ನಿ ಅಂತ. ಶಿವಣ್ಣ ಇಂಥ ಏಜ್ನಲ್ಲೂ ಕೂಡ ಯಾವ ಸಿನಿಮಾಗೂ ಕೂಡ ಹೆದರ್ತಾ ಇರಲಿಲ್ಲ, ಸ್ಟಂಟ್ಸ್ಗೂ ಕೂಡ ಹೆದರ್ತಾ ಇರಲಿಲ್ಲ, ಅಂಥ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಆದ್ರೀಗ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಮೇಶ್ ಕಾತ್ರಿಕಿಹಾಲ್. ರಮೇಶ್, ಈಗಾಗಲೇ ಕಿಚ್ಚ ಸುದೀಪ್, ಅದೇ ರೀತಿಯಾಗಿ ಮಧು ಬಂಗಾರಪ್ಪ, BC ಪಾಟೀಲ್ ಅವರು ಶಿವಣ್ಣ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತನಾಡಿಸಿದ್ದಾರೆ. ಶಿವಣ್ಣ ಚಿಕಿತ್ಸೆಗೋಸ್ಕರ ಅಮೆರಿಕ ಹೊರಟಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ? ಸೌಖ್ಯ. ಏನು ಸ್ಯಾಂಡಲ್ವುಡ್ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಕಳೆದ ಕೆಲವು ತಿಂಗಳಿಂದ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಯ ಕಂಡಿರೋದ್ರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೊರಡಲು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕಳೆದ ತಿಂಗಳಿನಿಂದ ಯಾವುದು ಭೈರತಿರಣಗಳು ಸಿನಿಮಾ ಆದ ನಂತರ ಬೇರೆಲ್ಲಾ ಸಿನಿಮಾಗಳಿಗೆ ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ. ಯಾಕಂತಂದ್ರೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದ ಅಮೆರಿಕ ಹೋಗಿ ಬಂದು ಚಿಕಿತ್ಸೆನ ಪಡ್ಕೊಂಡ ನಂತರ ಮತ್ತೆ ಶೂಟಿಂಗ್ ಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇತ್ತೀಚೆಗೆ ಶಿವಣ್ಣ ಅವರು ಕೂಡ ಮತ್ತೆ ಅವ್ರ ಫ್ಯಾಮಿಲಿ ಜೊತೆ ತಿರುಪತಿ ದರ್ಶನವನ್ನ ಪಡೆದು, ತಿಮ್ಮಪ್ಪನ ದರ್ಶನವನ್ನ ಪಡೆದು ಅಲ್ಲಿಗೆ ಮುಡಿಯನ್ನ ಕೊಟ್ಟು ಅಲ್ಲಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ರು. ಅದಾದ ನಂತರ ಇತ್ತೀಚೆಗೆ ಏನು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ರು ಅಂಡ್ UI ಸಿನಿಮಾದ ಪ್ರಮೋಷನ್ ಕೂಡ ಭಾಗಿಯಾಗಿದ್ರು. ಅಂಡ್ ಈಗ ಇವು ಒಟ್ಟಾರೆಯಾಗಿ ನೋಡೋದಾದ್ರೆ ಶಿವಣ್ಣವರ ಆರೋಗ್ಯವನ್ನ ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಿದ್ದಾರೆ. ನಿನ್ನೆ ಕೂಡ ಏನು ಉಪೇಂದ್ರ ಅವರ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು. ಈಗ ಕಿಚ್ಚ ಸುದೀಪ್ ಅವರೇ ಶಿವಣ್ಣ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಶಿವಣ್ಣ ಅವ್ರ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಹೇಗಿದ್ದೀರಿ, ಏನ್ ನಡೀತಾ ಇದೆ, ಯಾವಾಗ ಹೊರಡ್ತಾ ಇದ್ದೀರಿ ಅಂತೇಳಿ. ಯಾಕಂತಂದ್ರೆ ಇವತ್ತು ರಾತ್ರಿ ಅವರಿಗೆ ಫ್ಲೈಟ್ ಬುಕ್ ಆಗಿದೆ.
24ನೇ ತಾರೀಕು ಅಮೆರಿಕಾದಲ್ಲಿ ಶಿವಣ್ಣ ಅವರಿಗೆ ಸರ್ಜರಿ ಆಗುತ್ತೆ. ಅದಾದ ನಂತರ ಅಲ್ಲಿನ ಅವರ ಒಂದು ಆರೋಗ್ಯ ಸ್ಥಿತಿ ನೋಡ್ಕೊಂಡು ಭಾರತಕ್ಕೆ ಬರುವಂತ ಕೆಲಸ ಆಗುತ್ತೆ. ಸೊ ಹೀಗಾಗಿ ಇವತ್ತು BC ಪಾಟೀಲ್ ಅವರು, ಮಧು ಬಂಗಾರಪ್ಪ ಅವರು, ಕಿಚ್ಚ ಸುದೀಪ್ ಅವರು ಶಿವಣ್ಣ ಅವರನ್ನು ಭೇಟಿ ಕೊಟ್ಟು ಅವರ ಆರೋಗ್ಯದ ಜೊತೆ ಅವ್ರಿಗೆ ಧೈರ್ಯ ಹೇಳಿದ್ದಾರೆ. ತಲೆ ಕೆಡಿಸ್ಕೋಬೇಡಿ, ನಾವಿದ್ದೀವಿ ನಿಮ್ ಜೊತೆಲಿ, ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಕೂಡ ನಾವು ನಿಮ್ಮ ಸಹಕಾರಕ್ಕೆ ಸಹಾಯಕ್ಕೆ ಜೊತೆಯಾಗಿರ್ತೀವಿ. ಯಾಕಂತಂದ್ರೆ ಶಿವಣ್ಣ ಅಂತಂದ್ರೆ ಕನ್ನಡದ ಆಸ್ತಿ. ಅದರಲ್ಲೂ ಕೂಡ ಸುದೀಪ್ ಅವರಿಗೆ ಶಿವಣ್ಣ ಅಂದ್ರೆ ಬಹಳ ಪ್ರೀತಿ. ಯಾವುದೇ ಸ್ಟೇಜ್ ಮೇಲೆ ಆದ್ರೂ ಕೂಡ ಶಿವಣ್ಣ ಅವ್ರನ್ನ ಎಕ್ಸಾಂಪಲ್ ಇಟ್ಕೊಂಡು ಅವರು ಹೇಳ್ತಾ ಇರ್ತಾರೆ, ಶಿವಣ್ಣ ನಮ್ಗೆ ತುಂಬಾ ಇಷ್ಟವಾದಂತ ನಟ, ಇಷ್ಟವಾದಂತ ವ್ಯಕ್ತಿ ಅಂತೇಳಿ. ಹಾಗಾಗಿ ಮನೆಗೆ ಭೇಟಿ ಕೊಟ್ಟು ಅವರ ಗೀತಕ್ಕ ಹಾಗೂ ಶಿವಣ್ಣ ಅವ್ರಿಗೂ ತುಂಬಾ ಮನೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಮನೆ ಕುಟುಂಬಸ್ಥರು ಸೇರ್ಕೊಂಡು ಶಿವಣ್ಣ ಹಾಗೂ ಗೀತಕ್ಕ ಅವರು ಒಂದಷ್ಟು ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ. ಅರ್ಚಕರು ಅವರಿಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಹುಷಾರಾಗಿ ಹೋಗಿ ಆರೋಗ್ಯವಾಗಿ ಬನ್ನಿ, ಎಲ್ಲಾ ಕೆಲಸಗಳು ಮುಗಿಸ್ಕೊಂಡು ಆಪರೇಷನ್ ಸಕ್ಸಸ್ ಆಗ್ಲಿ, ಸರ್ಜರಿ ಸಕ್ಸಸ್ ಆಗ್ಲಿ ಅಂತೇಳಿ ಸಾಕಷ್ಟು ಒಳ್ಳೆ ರೀತಿಯಾದಂತಹ ಪೂಜೆಗಳನ್ನ ಮಾಡ್ಕೊಂಡು ಇವತ್ತು ರಾತ್ರಿ ಹೊರಡ್ತಾ ಇದ್ದಾರೆ. 24ನೇ ತಾರೀಕು ಸರ್ಜರಿಯ ನಂತರ ಮತ್ತೆ ಅವರು ಭಾರತಕ್ಕೆ ವಾಪಸ್ ಬರ್ತಾರೆ. ಹಾಗಾಗಿ ಯಾರು ಕೂಡ ಏನು ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಸರ್ಜರಿ ಇರುತ್ತೆ, ಅದು ಮುಗಿಸ್ಕೊಂಡು ಮತ್ತೆ ಭಾರತಕ್ಕೆ ಬರ್ತಾರೆ, ಶೂಟಿಂಗ್ ಗಳಲ್ಲಿ ಪಾಲ್ಗೊಳ್ತಾರೆ. ಅಗೇನ್ ನಾವು ಏನು ಎನರ್ಜೆಟಿಕ್ ಶಿವಣ್ಣ ಅಂತ ಏನ್ ಕರಿತೀವಿ, 60 ವರ್ಷ ದಾಟಿದ್ರು ಕೂಡ ಎಷ್ಟು ಜೋಶ್ ಆಗಿರ್ತಾರೆ, ಅದನ್ನೇ ಮತ್ತೆ ನಾವು ಕಾಣಬಹುದು. ಸೌಖ್ಯ. ಥ್ಯಾಂಕ್ ಯು ರಮೇಶ್, ಡೀಟೇಲ್ಸ್ಗೆ. ಸಿದ್ಧಿರಸ್ತು, ಆರೋಗ್ಯ ದೃಢಕಾಯತ ಸಿದ್ಧಿರಸ್ತು. ಚೆನ್ನಾಗಿರ್ಲಿ, ಆರೋಗ್ಯ ಕೊಟ್ಟಿದೆ. ೀತ್ಯಾಸನ ಶ್ರೀಮಾನ್ನೋ ಭಗವಾನ್ ಪುರಾಣ ಪುರುಷ ಕುರ್ಯಾತ್ ಸದಾ ಮಂಗಳಂ. ಸಾಂಗ್ರಹಣ್ಯೇಷ್ಟ್ಯಾಯಜತೆ ಇಮಾಂ ಜನತಾಗಂ ಸಂಗೃಹ್ಣಾನೇತಿ. ದ್ವಾದಶಾರತ್ನೇರಶನಾ ಭವತಿ. 12 ಮಾಸಾಃ ಸಂವತ್ಸರಃ. ಸಂವತ್ಸರಮೇವಾವರುಂಧೆ ಮೌಂಜೀ ಭವತಿ. ಊರ್ಧ್ವೈ ಮುಂಜಾಃ ಊರ್ಧ್ವಮೇವಾವರುಂಧೆ. ಚಿತ್ತಾ ನಕ್ಷತ್ರಂ ಭವತಿ. ಚಿತ್ರಂ ವಾ ಏತತ್ಕರ್ಮ ಯದಶ್ವಮೇಧಃ ಸಮೃದ್ಧೈ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.